ಎಂತ ಕೆಲಸ ಮಾಡ್ಬಿಟ್ಯಮ್ಮ. ಇಂಥ ವಿಷಯಗಳನ್ನ ಯಾರಾದ್ರೂ ಮುಚ್ಚಿಡ್ತಾರಾ? ಆವತ್ತೇ ಹೇಳಿದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಕ್ಷಮಿಸಿ ಅತ್ತೆ, ಅವತ್ತಾಗದೇ ಇದ್ರೇನು, ಯಾವತ್ತಾದ್ರೂ ಒಂದಿನ ನಾನು ಭಾವ ಒಂದಾಗ್ತೀವಲ್ಲ, ನಿಮ್ಗ್ಯಾಕೆ ಬೇಜಾರು ಮಾಡಿಸೋದು ಅಂತ ಹೇಳಲಿಲ್ಲ. ನಿನಗಿರೋ ಕಾಳಜಿ ಅವನಿಗಿಲ್ವಲ್ಲಮ್ಮ. ಯಾವತ್ತೂ ನಿನ್ನ ಹೆಂಡತಿಯಾಗಿ ಒಪ್ಕೊಳ್ಳಲ್ಲ ಅನ್ನೋ ರೀತಿಲೇ ಮಾತಾಡ್ತಾನೆ. ಆವತ್ತು ನಾನು ಅವನಿಗೆ ಹೇಳೋವಾಗ ಅವನು ಕೇಳಿಸ್ಕೋತಾ ಇದ್ದಿದ್ದ ರೀತಿ ನೋಡಿ ನನ್ನ ಮಾತನ್ನು ಕೇಳ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಮಾತಿಗೆ ಬೆಲೆ ಕೊಡದೆ ನಿನ್ನ ಈ ಪರಿಸ್ಥಿತಿಗೆ ತರ್ತಾನೆ ಅನ್ಕೊಂಡಿರ್ಲಿಲ್ಲ. ಅತ್ತೆ, ಇದರಲ್ಲಿ ಭಾವನ್ ತಪ್ಪೇನಿಲ್ಲ. ಅವ್ರ ಪರಿಸ್ಥಿತಿನ ಕೂಡ ನಾವು ಅರ್ಥ ಮಾಡ್ಕೋಬೇಕಲ್ವಾ. ವೈದೇಹಿನ ಮದುವೆಗೆ ಮುಂಚೆನೆ ಪ್ರೀತಿಸಿದ್ರು. ಆ ಪ್ರೀತಿ ಗಟ್ಟಿಯಾಗಿರೋದ್ರಿಂದ ನನ್ನಿಂದ ದೂರ ಇದ್ದಾರೆ. ನಿಮ್ ಜೊತೆ ಹಾಗೆ ಮಾತಾಡಿದ್ರು. ಅದೇ ತರದ ಪ್ರೀತಿನ ನಾನು ಏನಾದ್ರೂ ಪಡ್ಕೊಂಡ್ರೆ ಅವಾಗ ನಾನೇ ಬೇಕು ಅಂತ ಹೇಳ್ತಾರಲ್ವಾ ಅತ್ತೆ. ನಾನು ಭಾವನ್ ಪ್ರೀತಿನ ಪಡ್ಕೋತೀನಿ. ನೀವೇನು ಯೋಚನೆ ಮಾಡ್ಬಿಡಿ ಅತ್ತೆ. ನೀನ್ ಭಾವನ್ ಪ್ರೀತಿನ ನೀನ್ ಪಡ್ಕೋತೀಯಾ? ನಿಮಗ್ ನನ್ ಮೇಲೆ ನಂಬಿಕೆ ಇಲ್ವಾ ಅತ್ತೆ? ವೈದೇಹಿನ್ ಪ್ರೀತಿಸ್ತಿರೋರು ಮತ್ತೆ ನನ್ ಹೇಗ್ ಪ್ರೀತಿಸ್ತಾರೆ ಅಂತನಾ? ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಭಾವ ನನ್ನನ್ನ ಪ್ರೀತಿಸೋ ಹಾಗೆ ಮಾಡಿ ಒಂದ್ ಮಗುನ್ ಹೆತ್ತು ಅದ್ರ ಜೊತೆ ನೀವ್ ಆಟ ಆಡೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಕೇಳೋದಕ್ಕೆ ಖುಷಿ ಆಗ್ತಿದ್ಯಮ್ಮ. ಆದ್ರೆ ನಡೆಯತ್ತೋ ಇಲ್ವೋ ಅನ್ನೋ ಅನುಮಾನ. ಯಾಕಂದ್ರೆ ಅವನ್ ಮನ್ಸನ್ ಬದಲಾಯಿಸೋದು ಅಷ್ಟು ಸುಲಭ ಅಲ್ಲ. ಸುಲಭ ಅಲ್ವಾ? ಹುಡುಗರ್ ಮನ್ಸು ಬದಲಾಯಿಸೋದು ಟಿವಿ ಚಾನೆಲ್ ಚೇಂಜ್ ಮಾಡೋ ಅಷ್ಟು ಈಸಿ. ಬದ್ಲಾಗೋ ಹಾಗೆ ನಾನ್ ಮಾಡ್ತೀನಿ. ಅವನು ಶ್ರೀರಾಮನ್ ಅಂತವನಮ್ಮ. ಅವ್ರಪ್ಪ ಹಾಕಿದ ಗೆರೆನ ದಾಟೋನಲ್ಲ ಅವನು. ಅಂಥದ್ರಲ್ಲಿ ಇವತ್ತು ಅವ್ರು ಹೇಳಿದ ಮಾತನ್ನೇ ಆಗಲ್ಲ ಅಂತ ಖಡಾಖಂಡಿತವಾಗಿ ಮುಖದ ಮೇಲೆ ಹೇಳ್ಬಿಟ್ಟ ಅಂತಂದ್ರೆ ನಿನ್ಗೋಸ್ಕರ ಬದಲಾಗ್ತಾನೆ ಅನ್ನೋದನ್ನ ಹೇಗ್ ನಂಬ್ಲಿ? ಶ್ರಾವಂತಿ, ಈಗ ಇಂಜೆಕ್ಷನ್ ಕೊಡು. ಅತ್ತೆ, ದಶರಥ ರಾಮನ್ಗೆ ಕಾಡಿಗೆ ಹೋಗು ಅಂತ ಹೇಳಿದಾಗ ಅವ್ರ ಮಾತಿಗೆ ಬೆಲೆ ಕೊಟ್ಟು ಅವನ್ ಹೊರಟೋದ. ಆದ್ರೆ ಅದೇ ಸೀತೆನ್ ಬಿಡು ಅಂತ ಹೇಳಿದ್ರೆ ಬಿಟ್ಬಿಡ್ತಿದ್ನಾ? ಇಲ್ಲ, ಸೀತೆ ಜೊತೆ ಇನ್ನೊಬ್ಳ ಜೊತೆ ಮದ್ವೆ ಆಗೋ ಅಂದಿದ್ರೆ ಅವನ್ ಒಪ್ಕೋತಿದ್ನಾ? ನೀವೀಗ ಮಾಡ್ತಿರೋದು ಅದೇ. ಅಲ್ಲಾಗ್ಲೇ ಒಬ್ಳು ಸೀತೆ ಇದ್ದಾಳೆ ಅಂದ್ಮೇಲೆ ದೇವಾಂಶ್ ಬಾಬಾ ನನ್ನನ್ನು ಹೇಗೆ ಒಪ್ಕೋತಾರೆ? ನಿಜನೇ. ಆದ್ರೆ ಆ ಸೀತೆ ಜಾಗದಲ್ಲಿ ನೀನಿರ್ಬೇಕು ಅಂತ ಆಸೆ ಪಡ್ತೀನಿ. ಮೊಮ್ಮಗನ್ನು ನೀನೇ ಕೊಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅದೇನಾದ್ರೂ ಆಗದೆ ಹೋದ್ರೆ ನಾನು ಯಾರನ್ನೂ ಕ್ಷಮಿಸಲ್ಲ. ಅತ್ತೆ, ನಿಂತ್ಕೊಳ್ಳಿ. ಭಾವನೇನು ಕೇಳಬೇಡಿ. ಇದರಲ್ಲಿ ಭಾವನ್ ತಪ್ಪೇನೂ ಇಲ್ಲ. ನಾನು ನನ್ನ ರೀತಿಲೇ ಭಾವನ ಹೊಲಿಸ್ಕೋತೀನಿ ಅತ್ತೆ. ಹೊಲಿಸ್ಕೊಳ್ಳೋದ? ನೀನ್ ಅನ್ಕೊಂಡಿರೋಷ್ಟು ಸುಲಭವಾದ ಕೆಲಸ ಅಲ್ಲಮ್ಮ ಇದು. ನೀನು ಅವನನ್ನು ಹೊಲಿಸ್ಕೊಳ್ಳೋವರೆಗೂ ಕಾಯೋಷ್ಟು ತಾಳ್ಮೆ ನನ್ಗಿಲ್ಲ. ಯಾವ್ದನ್ನ ಯಾರ ಹತ್ರ ಮಾತಾಡ್ಬೇಕು ಅಂತ ಇವಾಗ ನನ್ಗೆ ಅರ್ಥ ಆಗಿದೆ. ಮಾತಾಡ್ಕೊಂಡು ಬರ್ತೀನಿ. ಅತ್ತೆ, ಅತ್ತೆ, ಅಯ್ಯೋ ಅತ್ತೆ, ಹುಚ್ಚತ್ತೆ. ಏನು ಅರ್ಥ ಮಾಡ್ಕೊಳಲ್ಲ. ಆದ್ರೆ ಎಲ್ಲ ನನಗೀಸಿ ಆಗೋ ಹಾಗೆ ಮಾಡ್ತಿದ್ದಾರೆ. ವೈದೇಹಿ, ನನ್ನನ್ನು ಹೇಗೋ ನೀನ್ ಗೆದ್ಬಿಟ್ಟೆ. ಅತ್ತೇನೆ ಇವಾಗ ಅಕ್ಕಾಡಕ್ಕೆ ಇಳಿದಿದ್ದಾರೆ. ಅವ್ರನ್ನ ಹೇಗ್ ಎದುರಿಸಿ ನಿಲ್ತೀಯೋ ಅಂತ ನಾನು ನೋಡ್ತೀನಿ.
ಅತ್ತೆ ಏನ್ ಇಲ್ಲಿಗೆ ಬಂದಿದ್ದು? ಏನ್ ಬೇಕು? ಟೀ ಏನಾದ್ರೂ ಬೇಕಾ? ಇರಿ 2 ನಿಮಿಷ. ಅಯ್ಯೋ, ನಾನು ಏನೇ ಕೇಳಿದ್ರು ನೀನ್ ಕೊಡ್ತೀಯಾ? ಅದೆಂತ ಪ್ರಶ್ನೆ ಅತ್ತೆ? ಏನ್ ಬೇಕು ಅಂತ ಕೇಳಿ. ಬೇಕು. ಈ ಮನೆಗೆ ಒಬ್ಬ ವಾರಸ್ದಾರ ಬೇಕು. ಕೊಡ್ತೀಯಾ? ಅತ್ತೆ, ಆದ್ರೆ ಅದು ನಿನ್ನ ಮಗು ಮಾತ್ರ ಆಗಿರಬಾರ್ದು ವೈದೇಹಿ. ಯಾಕೆ ಬೇಡ ಅಂತಿದ್ದೀನಿ? ನನ್ನ ಮನ್ಸಲ್ಲಿ ಏನಿದೆ ಎಲ್ಲ ನಿನಗೆ ಗೊತ್ತು. ಮತ್ತೆ ಮತ್ತೆ ಬಿಡಿಸಿ ಹೇಳೋ ಅಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಅಂದ್ರೆ ನೀನಲ್ಲ ಅಂದಮೇಲೆ ಹಾಗಿದ್ರೆ ಇನ್ಯಾರು ನನಗೆ ವಾರಸ್ದಾರನ್ನ ಕೊಡೋರು ಅಂತ ಯೋಚಿಸ್ತಿದ್ಯಾ? ನನ್ನ ಸೋದ್ರ ಸೊಸೆ ಶ್ರವಂತಿ. ಅದೇ ಆಸೆಯಿಂದ ಅವರಿಬ್ಬರಿಗೂ ಶೋಭನ ಏರ್ಪಾಟ್ ಮಾಡಿದ್ರೆ ಅದು ಹಾಳಾಗೋದಕ್ಕೆ ಕಾರಣ ನೀನು ಅಂತ ಗೊತ್ತಾಯ್ತು. ಅಷ್ಟಕ್ಕೂ ಏನ್ ಅನ್ಕೊಂಡಿದ್ಯಾ ನೀನು? ಏನ್ ಮಾಡ್ಬೇಕು ಅಂತಿದ್ಯಾ? ನನ್ನ ಮಗ ನಿನ್ನ ಗಂಡ ಆಗಿರಬಹುದು, ಆದ್ರೆ ನಿನಗಿಂತ ಮೊದ್ಲೇ ಅವನಿಗೆ ಸಣ್ಣ ವಯಸ್ಸಲ್ಲೇ ಮದ್ವೆ ಆಗಿದೆ ಅಂತ ಹೇಳಿದ್ನಲ್ಲ. ನಿನಗಿರೋಷ್ಟೇ ಹಕ್ಕು ಅಧಿಕಾರ ಶ್ರವಂತಿಗೂ ಇದೆ ಅಂತ ಹೇಳಿದಿನಲ್ಲ. ಮತ್ ನೀನ್ ಯಾಕೆ ಅಡ್ಡಿ ಮಾಡ್ತಿದ್ಯಾ? ಅತ್ತೆ, ನೀವ್ ಅನಾವಶ್ಯ. ನೋಡು, ಈ ಅಡ್ಡ ಬಾಯಿ ಹಾಕೋದನ್ನೇ ಬೇಡ ಅಂತಿರೋದು. ಹೇಳೋದನ್ನ ಕೇಳಿಸ್ಕೊ. ನಾನ್ ಸುಮ್ನೆ ಏನು ಹೇಳ್ತಾ ಇಲ್ಲ, ನೀನು ಮಾಡಿರೋದನ್ನೇ ಹೇಳ್ತಾ ಇರೋದು. ಶ್ರವಂತಿನ ದೇವಾಂಶ್ ಹೆಂಡತಿಯಾಗಿ ಒಪ್ಕೊಳ್ದೇ ಇರೋದಕ್ಕೆ ನೀನು ಕಾರಣ ಅಲ್ವಾ? ಹೇಳು. ನಿನಗೆ ಹಿಂದೆನೂ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಈ ಮನೆ ಸೊಸೆಯಾಗಿ ನಿನಗೆ ಎಲ್ಲ ಹಕ್ಕು ಇದೆ. ಆದ್ರೆ ನನ್ನ ಸೋದ್ರ ಸೊಸೆ ಈ ಮನೆ ಸೊಸೆ ಆಗಿರಬಾರ್ದು ಅಂತ ನಿನ್ನ ಮನ್ಸಲ್ಲಿ ಏನಾದ್ರೂ ಇದ್ರೆ ಮಾತ್ರ ನಾನು ತಗೊಳ್ಳೋ ತೀರ್ಮಾನನ ಎದುರಿಸ್ಬೇಕಾಗತ್ತೆ. ಯಾಕತ್ತೆ ನನ್ ಮೇಲ್ ಕರುಣೆನೇ ಇಲ್ದಿರೋ ಹಾಗೆ ಮಾತಾಡ್ತಾ ಇದ್ದೀರಾ? ಯಾಕೆ ನಾನ್ ತಾಯಿ ಆಗಕ್ಕಾಗಲ್ವಾ? ನಿಮಗ್ ವಾರಸ್ದಾರನ್ ಕೊಡೋದಕ್ಕೆ ನಂಗೆ ಯೋಗ್ಯತೆ ಇಲ್ವಾ? ಖಂಡಿತ ಇಲ್ಲ. ಯೋಗ್ಯತೆ ಇಲ್ಲ. ಯಾಕಂದ್ರೆ ನೀನು ಒಬ್ಳು ಅನಾಥೆ ಆಗಿರೋದ್ರಿಂದ. ನಿನ್ ರಕ್ತ ಯಾವುದು, ನಿನ್ ಕುಲ ಯಾವುದು, ಗೋತ್ರ ಯಾವುದು, ನಿನ್ನ ಹುಟ್ಟಿನ ಗುಟ್ಟೇನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೂ ಎಷ್ಟು ಸಲ ಹೇಳ್ಬೇಕು ನಿನ್ಗೆ? ಪದೇ ಪದೇ ಹೇಳಿಸ್ಕೊಳ್ಳಿಲ್ಲ ಅಂದ್ರೆ ಸಮಾಧಾನ ಆಗಲ್ವಾ ನಿನ್ಗೆ? ನಿಮ್ಮಿಬ್ಬರಿಗೂ ಮದ್ವೆ ಅಂದ ಕೂಡ್ಲೆ
ಒಬ್ಳ ಅನಾಥೆಯಿಂದ ಈ ಮನೆಗೆ ವಾರಸ್ದಾರ ಹುಟ್ಟಬಾರ್ದು ಅಂತ. ಯಾವುದೇ ಕಾರಣಕ್ಕೂ ನಿನ್ನ ಸೊಸೆಯಾಗಿ ಒಪ್ಕೋಬಾರ್ದು ಅನ್ಕೊಂಡಿದ್ದೆ. ಆದ್ರೆ ಎಲ್ಲಿ ನನ್ನ ಮಗ ನನ್ನಿಂದ ದೂರ ಆಗೋಗ್ತಾನೋ ಅನ್ನೋ ಭಯದಲ್ಲಿ ನಿನ್ನ ಒಪ್ಕೊಂಡೆ. ಅದನ್ನ ಬಿಟ್ಟು ನಿನ್ನಿಂದ ವಾರಸ್ದಾರ ಹುಟ್ಟತಾನೆ ಅನ್ನೋ ಆಸೆನಲ್ಲ. ಈಗ ನಿನಗ್ ಮಕ್ಕಳಾದ್ರೆ ಅದನ್ನ ವಾರಸ್ದಾರ ಅಂತ ಒಪ್ಕೊಳ್ಳೋದು ಹಾಗಿರ್ಲಿ. ಕಡೆ ಪಕ್ಷ ಆ ಮಗುನ ನಾನು ಮುಟ್ತೀನೋ ಇಲ್ವೋ ಗೊತ್ತಿಲ್ಲ. ಒಂದು ವೇಳೆ ನಿನಗ್ ಮಗು ಹುಟ್ಟಿದೆ ಅಂತ ನನಗೆ ಗೊತ್ತಾದ್ರೆ ಆ ಕ್ಷಣನೇ ನಾನು ಈ ಮನೆ ಬಿಟ್ಟು ಹೊರಟೋಗ್ತೀನಿ. ಇದೇ ನಿನ್ಗೆ ಕೊನೆ ಸಲ ನಾನು ಹೇಳ್ತಿರೋದು. ಶ್ರವಂತಿನ ದೇವಾಂಶ್ ಹೆಂಡ್ತಿ ಅಂತ ಒಪ್ಕೋಬೇಕು. ಅವರಿಬ್ಬರಿಗೂ ಮಕ್ಕಳಾಗ್ಬೇಕು. ಅಪ್ಪಿತಪ್ಪಿ ಇದಕ್ಕೇನಾದ್ರೂ ನೀನ್ ಅಡ್ಡಿ ಮಾಡಿದ್ರೆ ನಿನ್ನ ಕ್ಷಮಿಸಲ್ಲ. ಇದನ್ನ ಎಚ್ಚರಿಕೆ ಅನ್ಕೋತ್ಯೋ, ನನ್ನ ತೀರ್ಮಾನ ಅನ್ಕೋತ್ಯೋ, ನಿನ್ನಿಷ್ಟ. ಅಂದ್ರೆ ಇದು ನನ್ನ ಜೀವನ ಇಷ್ಟೇನಾ? ಅವರು ನನ್ನ ಸರ್ವಸ್ವ ಅಂತ ಅನ್ಕೊಂಡಿದ್ರೆ ನಾನು ಮಾತ್ರ ಈ ಮನೇಲಿರೋಕ್ಕೆ ಯೋಗ್ಯತೆನೇ ಇಲ್ದೇ ಇರೋಳ್ ಹಾಗೆ ಬದುಕ್ಬೇಕಾ? ನಿನ್ನನ್ ಚಾಲೆಂಜ್ ಮಾಡಿ ನನಗೆ ಗೆಲ್ಲಕ್ಕಾಗಲ್ಲ ಅಂದ್ಯಲ್ಲ, ಅದಕ್ಕೆ ಸರಿಯಾಗಿರೋ ವ್ಯಕ್ತಿನ ನಾನಿನ್ ವಿರುದ್ಧ ಕಳ್ಸಿದೀನಿ. ಇವಾಗ ನೀನ್ ಅದ್ ಹೇಗ್ ಗೆಲ್ತೀಯೋ ಅಂತ ನಾನು ನೋಡ್ತೀನಿ ವೈದೇಹಿ. Yeah. Okay. I'll be there. Bye. ಕಾಫಿ ತಗೊಳ್ಳಿ. ಏನಾಯ್ತು ವೈದೇಹಿ? ಏನಾಗುತ್ತೆ ರೀ? ಏನೂ ಇಲ್ಲ. ಇಲ್ಲಿ ನೋಡು, ಬಲವಂತವಾಗಿ ನಗು ಅಂತ ನಗು ನಮ್ಮ ಮುಖದ ಮೇಲೆ ಮಾತ್ರ ಕಾಣಿಸುತ್ತೆ. ಆದ್ರೆ ಮನಸ್ಫೂರ್ತಿಯಾಗಿ ನಗೋ ನಗು ಕಣ್ಣಲ್ಲೂ ಕೂಡ ಕಾಣಿಸುತ್ತೆ. ನಿನ್ ಕಣ್ಣಲ್ಲಿ ನಗು ಕಾಣಿಸ್ತಾ ಇಲ್ಲ, ನೋವೇ ಕಾಣಿಸ್ತಾ ಇದೆ. ಏನಾಯ್ತು ವೈದೇಹಿ? ಅಪ್ಪ ಅಮ್ಮನಿಗೆ ನಾನು ಹೇಳಬೇಕಾಗಿದ್ದೆಲ್ಲ ಹೇಳಾಯ್ತು. ನಿನಗೆ ಸಂತೋಷನೇ ಅಲ್ವಾ? ಅಲ್ಲ, ನೆನ್ನೆಲ್ಲ ಚೆನ್ನಾಗೇ ಇದೆಯಲ್ಲ ನೀನು. ಮತ್ತೇನಾಯ್ತು ಇವಾಗ? ನಿಮ್ಗೆ
ನಿಮಗ್ ವಾರಸ್ದಾರನ್ ಕೊಡೋದಕ್ಕೆ ನಂಗೆ ಯೋಗ್ಯತೆ ಇಲ್ವಾ? ಖಂಡಿತ ಇಲ್ಲ. ಯೋಗ್ಯತೆ ಇಲ್ಲ. ಯಾಕಂದ್ರೆ ನೀನು ಒಬ್ಳು ಅನಾಥೆ ಆಗಿರೋದ್ರಿಂದ. ಏನೂ ಇಲ್ಲ ರೀ, ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಿಲ್ವಾ? ಕೂತ್ಕೋ. ಏನಾಯ್ತು ಹೇಳು. ಏನೂ ಇಲ್ಲ ಅಂತ ಹೇಳಿದ್ನಲ್ಲ ರೀ. ಹೀಗೆ ಬಲವಂತವಾಗಿ ನಗ್ಬೇಡ ವೈದೇಹಿ. ಅರೆ, ಏನೂ ಆಗಿಲ್ಲ ರೀ, ನಾನು ಮನ್ಸಾರೇ ನಗ್ತಿದ್ದೀನಿ. ನನ್ಗೆ ಯಾವ ಬೇಜಾರು ಇಲ್ಲ. ಹೌದಾ? ಅದನ್ನ ಸ್ಮೈಲ್ ಅಂತ ಹೇಳ್ತಾರಾ? ಸರಿ. ಅಬ್ಬಾ, ಇದಕ್ಕೂ ಸ್ಮೈಲ್ ಅಂತ ಹೇಳ್ತಾರಾ? ಹ? ನಿಜವಾಗ್ಲೂ ಸ್ಮೈಲ್ ಅಂದ್ರೆ ಹೇಗಿರುತ್ತೆ ಅಂತ ನಾನು ನಿನಗೆ ತೋರಿಸ್ಕೊಡ್ಲಾ? ನಿನ್ನ ಹೇಗ್ ನಗಿಸ್ಬೇಕು ಅಂತ ನನಗ್ ಗೊತ್ತು. ನೀನು ಮನಸ್ಫೂರ್ತಿಯಾಗಿ ನಗೋ ಹಾಗೆ ಮಾಡ್ತೀನಿ. ಬಿಡ್ರಿ, ಬೇಡ. ಅಯ್ಯೋ, ಬೇಡ ರೀ, ಸಾಕು. ನಗಲ್ವಾ ನೀನು? ನಗಲ್ವಾ? ಇದು ಮನಸ್ಫೂರ್ತಿಯಾಗಿ ನಗೋದು ಅಂದ್ರೆ. ನೋಡು ಮುಖದಲ್ಲಿ ಹೇಗೆ ಕಳೆ ಬಂತು ಅಂತ. ನೀನ್ ಯಾವಾಗ್ಲೂ ಹೀಗೆ ನಗ್ತಾ ಇದ್ರೆ ಸಾಕು ವೈದೇಹಿ. ಆ ನಗು ನೋಡ್ಕೊಂಡೇ ಜೀವನ ಕಳೀತೀನಿ. ರಾತ್ರಿ 7ಗೆ ಅತ್ತೆ ಅಷ್ಟೆಲ್ಲ ಬೈದ್ರು, ಆದ್ರೆ ಅವಳಿಗೆ ಬುದ್ಧಿ ಬಂದಿಲ್ಲ ನೋಡು. ನಾನಾಡದ ಮಾತೆಲ್ಲವ ಕದ್ದಾಲಿಸು, ಆದರೂ ನೀ ಹೇಳದೆ ಒದ್ದಾಡಿಸು. ನೀ ತೋರುವ ಮುಂಗೋಪವ ಮುದ್ದಾಗಿಸು. ಬೇಡ. ಮೆಲ್ಲಗೆ ವೈದೇಹಿ, ನಿನ್ಗೊಂದು ವಿಷಯ ಗೊತ್ತಾ? ಬೆಳಿಗ್ಗೆ ಯೋಗ ಎಕ್ಸಸೈಸ್ ಏನು ಮಾಡಿಲ್ಲ ಅಂದ್ರೂ 100 ವರ್ಷ ಆರೋಗ್ಯವಾಗಿ ಬದುಕಬಹುದಂತೆ. ಹೇಗೆ ಅಂದ್ರೆ, ಗುಲಾಬಿ ಬಣ್ಣನ ಹೋಲು ನಿನ್ನ ನಾಜೂಕ ತುಟಿಗೆ ಪ್ರತಿದಿನ ಒಂದು ಮುತ್ತು ಕೊಟ್ರೆ ಸಾಕಂತ ವೈದೇಹಿ.
ಅದಕ್ಕೆ ಇವತ್ತಿಂದ ನಾವಿಬ್ರು ಪ್ರತಿದಿನ ಈ ಅಭ್ಯಾಸನ ರೂಢಿ ಮಾಡ್ಕೊಳ್ಳೋಣ. ಆಮೇಲೆ 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 ಅದು